ಬ್ರಹ್ಮರಥೋತ್ಸವಕ್ಕೆ ತಾಗದ ಗ್ರಹಣ. ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿ 105ನೇ ವರ್ಷದ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನಡೆದ ಪುರಾಣ ಪ್ರಸಿದ್ಧ ಬಾಲರೆಡ್ಡಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ವಿಜೃಂಭಣೆಯಿಂದ ನಡೆದ ಚನ್ನಕೇಶವ ಸ್ವಾಮಿ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ. ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಸಹಸ್ರಾರು ಮಂದಿ ಭಾಗಿ. ಸ್ವಾಮಿಯ ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಜಾತವಾರ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿ ದೇವರ 105ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಚಂದ್ರಗ್ರಹಣ ದಿನದಿಂದ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವಸ್ವಾಮಿ ದೇವರ 105ನೆಯ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಚಂದ್ರಗ್ರಹಣ ದಿನದಂದೇ ಅದ್ಧೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಪೂಜೆ ಪುನಸ್ಕಾರ, ಹೋಮ ಹವನ ನಡೆಯಿತು. ಜಾತವಾರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿತ್ತು. ಗ್ರಾಮದ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಜೋಡಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ತಮಟೆ ವಾದ್ಯಗಳು ಭಕ್ತಾದಿಗಳ ಗಮನ ಸೆಳೆಯಿತು. ಇದು ಜಾತವಾರ ಪುಣ್ಯಕ್ಷೇತ್ರದಲ್ಲಿ ಪ್ರಸನ್ನ ಕೇಶವ ಸ್ವಾಮಿಯವರ 105ನೆಯ ಬ್ರಹ್ಮರಥೋತ್ಸವ. ಇಲ್ಲಿಯ ಮೂಲವಾಸಗಳಾಗಿದ್ದಂಥ ಸನ್ಮಾನ್ಯ ಕೀರ್ತಿಶೇಷ ನಮ್ಮ ರಮ್ಯವರಾಚಾರ್ಯರು ಶುರು ಮಾಡಿದ್ದಂಥ ಇದನ್ನು ನಾವು ಬಂಧುಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಜನ್ಮ ನಕ್ಷತ್ರ ಇದು. ಈ ಜನ್ಮ ನಕ್ಷತ್ರದಿಂದನೇ ಈ ರಥೋತ್ಸವ ಮಾಡಬೇಕು. ಬೇರೆ ಕಡೆಗಳಲ್ಲಿ ಆ ದಿನ ಬಂದರೆ ಮಾಡ್ತಾರೆ, ಇಲ್ಲಿ ಆ ನಕ್ಷತ್ರ ಬಂದಾಗ ಮಾಡ್ತೇವೆ. ಆ ನಕ್ಷತ್ರ ಇವತ್ತೇ ಇರೋದರಿಂದ ಗ್ರಹಣ ಇದ್ದರೂ ಸಹ ಈಗ ದೇವ್ರನ್ನ ವಾಪಸ್ ಕರೆಸಿಬಿಟ್ಟು ಈಗ ದೇವ್ರನ್ನ ಮೂಲ ಸ್ಥಾನಕ್ಕೆ ಸೇರಿಸ್ಬಿಡ್ತೇವೆ. ಮತ್ತು ಸಾಯಂಕಾಲ 6-7 ಗಂಟೆವರೆಗೂ ಬೀಗ ತೆಗಿಲಿಕ್ಕಿಲ್ಲ.
ಇವತ್ತು ಅಂಥ ವಿಶೇಷ ದಿನ ಬಂದಿದೆ. ನನ್ನ ಗಮನಕ್ಕೆ ಬಂದಂಗೆ ಸುಮಾರು 65 ವರ್ಷಗಳ ಹಿಂದೆ ಈ ರೀತಿ ಆಗಿತ್ತು ಅಂತ ದೊಡ್ಡವರು ಹೇಳ್ತಾರೆ, ಗ್ರಹಣದ ದಿನ ಬಂದಿತ್ತು ಅಂತ. ಆದರೆ ಗ್ರಹಣ ಬಂದಲಿ ಏನೇ ಬರಲಿ ಈ ನಕ್ಷತ್ರ ದಿನ ಈ ದೇವರ ರಥೋತ್ಸವವನ್ನು ನಿಲ್ಲಿಸೋಂಗಿಲ್ಲ. ಅದಕ್ಕಾಗಿ ನಾವು ಇದನ್ನು ಮಾಡ್ತಾಯಿದ್ವಿ. ಇದಕ್ಕೆ ತಮ್ಮ ಏನು ನ್ಯೂಸ್ ಚಾನಲ್ನವ್ರು ಬಂದಿದ್ದೀರಿ, ನಿಮಗೆ ನಾನು ಅಧ್ಯಕ್ಷನಾಗಿ ಶ್ರೀ ವೈಷ್ಣವ ಸೇವಾ ಸಮಿತಿಯ ಈ ರಥೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಸುಪರಿಚಿತವಾಗಿರತಕ್ಕಂತಹ ನಮ್ಮ ಈ ಜಾತವಾರ ಗ್ರಾಮದಲ್ಲಿ ವಿಶ್ವಾವಸುನಾಮ ಸಂವತ್ಸರದ 105ನೇ ಬ್ರಹ್ಮೋತ್ಸವ ಇಂದಿನ ಬೆಳಗ್ಗೆನೇ ಪ್ರಾರಂಭವಾಗಿ ಈಗ ಸುಸಂಪನ್ನವಾಗುತ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವತ್ಕೃಪೆಯ ಪಾತ್ರರಾಗಿ ಪ್ರಸಾದಾದಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ವಿಜೃಂಭಿತವಾಗಿ ಎಲ್ಲ ಕೂಡ ಸಮಾರಾಧನೆ ನಡೀತಾ ಇದೆ ಮತ್ತು ವಿಶೇಷವಾಗಿ ಜನಸಂದೋಹದಿಂದ ನೆರೆದು ಭಗವಂತನ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ನಮ್ಮ ಹೆಸರು ವೆಂಕಟೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇದು ಹಂಗೆ ನಡ್ಕೊಂಡು ಬಂದಿದೆ. ತಾತ ಮುತ್ತಾತ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಇದು 105ನೇ ಬ್ರಹ್ಮರಥೋತ್ಸವ. ನಾವು ಯಾವತ್ತು ಇದು ಚಂದ್ರಗ್ರಹಣ ಇವತ್ತು ಬಂದಿದೆ, ನಾವು ಯಾವತ್ತು ನೋಡಿರಲಿಲ್ಲ. ನಮ್ಮ ತಾತ ಕಾಲದಲ್ಲಿ ಯಾವಾಗಲೂ ಬಂದಿತ್ತಂತೆ. ಆದರೆ ಇವಾಗ ಅದು ಮಧ್ಯಾಹ್ನದ ಮೇಲೆ ಬರ್ತಾಯಿತ್ತು ರಥ. ಈಗ ಬೆಳಗ್ಗೆನೇ 11 ಗಂಟೆಗೆ ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದು ಸೇರ್ಕೊಂಡಿದ್ವಿ. ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಇದು ದಾನ ಮಾಡಿದ್ದಾರೆ, ಅನ್ನ ಸಂತರ್ಪಣೆ ಎಲ್ಲ ಸಹ ಇದಿದೆ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ವಿಜೃಂಭಣೆಯಿಂದ ನಮ್ಮ ಬ್ರಹ್ಮರಥೋತ್ಸವ 105ನೇ ಬ್ರಹ್ಮರಥೋತ್ಸವ. ಇನ್ನು ಜಾತವಾರ ಗ್ರಾಮದಲ್ಲಿ ನೆಲೆಸಿರುವ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿ ದೇವಾಲಯದಲ್ಲಿ ಹಲವು ದಶಕಗಳಿಂದ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಜೋಡಿ ರಥೋತ್ಸವ ನಡೆಯುತ್ತದೆ. ಈ ಜೋಡಿ ರಥೋತ್ಸವಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ರಥ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ. ನಿರಂಜನ ಅಂತ. ಇದು ಸುಮಾರು ವರ್ಷಗಳಿಂದ ಇದು 105ನೇ ವರ್ಷ. ತುಂಬ ಜನ ಭಕ್ತಾದಿಗಳು ಮೊದಲಿಗಿಂತ ಈಗ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಕಡೆಯಿಂದನೂ ಬಂದು ಭಕ್ತಾದಿಗಳು ಭಾರಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ವರ್ಷ ಗ್ರಹಣ ಇದೆ, ಆದ್ರೂ ಗ್ರಹಣ ಇದ್ರೂ ಕೂಡ ತುಂಬ ಜನ ಸೇರಿದ್ದಾರೆ. ಭಾರಿ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಖಂಡಿತ ನಾವು 13 ದಿವಸದಿಂದ ಇಲ್ಲಿ ರಥೋತ್ಸವಗಳು ಎಲ್ಲ ಥರದ ಕೈಂಕರ್ಯಗಳು ನಡೀತಾ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ದಿವಸ ಪೂಜೆ ಇರುತ್ತೆ. ಎಲ್ಲರೂ ತುಂಬ ಜನ ಸೇರಿ. ಶ್ರೀಮತಿ ರಾಮಾನುಜಾಯ ನಮಃ. ನಾವು ಈ ದೇವಸ್ಥಾನದಲ್ಲಿ ಹುಟ್ಟಿ ಇಲ್ಲೇ ಆಟ ಆಡ್ಕೊಂಡು ಬೆಳೆದಂಥವ್ರು. ಸ್ಯಾಟರ್ಡೆ ಸಂಡೇ ಬಂದರೆ ಇಲ್ಲೇ ಆಟ ಆಡ್ದ, ದೇವಸ್ಥಾನ ತೊಳೆಯೋದು, ರಂಗೋಲಿ ಹಾಕೋದು, ಆ ಥರ ಇಲ್ಲೇ ಆಟ ಆಡ್ಕೊಂಡು ಬೆಳೆದವರು. ನಮ್ಮ ಮುತ್ತಾತ ಕಟ್ಟಿಸಿದ್ದು ದೇವಸ್ಥಾನ. ಅವ್ರ ಮುತ್ತಾತ ಬಂದು ವಿಶ್ವೇಶ್ವರಯ್ಯನವರ ಸಮಕಾಲೀನರು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕ್ತಿರುವಾಗ ಕೂಡ ನಾವು ದೇವಸ್ಥಾನ ಬಗ್ಗೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ, ಮತ್ತು ಆವಾಗೊಂದು ದೇವರು ಸಿಕ್ತು, ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆಮೇಲೆ ಈ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವನ ಆವಾಗಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಮುತ್ತಾತ ಆದಮೇಲೆ ನಮ್ಮ ಮುತ್ತಾತ ಅವ್ರು ಬಂದು ರಮ್ಯವರಾಚಾರ ಅಂತ. ಅವರಾದಮೇಲೆ ನಮ್ಮ ತಾತ ಅವರು ವಿ ರಂಗಸ್ವಾಮಿ ಅವ್ರು ಮಾಡ್ಕೊಂಡು ಬಂದರು. ಈಗ ನಮ್ಮ ತಂದೆಯವರು ಲಕ್ಷ್ಮೀ ನರಸಿಂಹನ್ ಅಂತ, ಅವರು ಪ್ರಧಾನ ಅರ್ಚಕರು ಮತ್ತು ಧರ್ಮದರ್ಶಿಗಳಾಗಿ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ನಾವು ಪ್ರತಿ ವರ್ಷ ಬರ್ತೀವಿ, ಎಕ್ಸಾಮ್ಸ್ ಇರಲಿ ಏನೇ ಇರಲಿ ಇಲ್ಲಿ ಬಂದು ಈ ಊರಿನ ಏನದು ವಿಲೇಜ್ ಫೆಸ್ಟ್ ಅದು ಸೊಗಡನ್ನು ಸವಿಯೋದೇ ಒಂದು ಆನಂದ. ಆ್ಯಕ್ಚುಲಿ ಇವತ್ತು ಬರೋಕ್ಕೆ ಆಗದೇ ಇರೋ ಪರಿಸ್ಥಿತಿ ಇತ್ತು, ಎಕ್ಸಾಮ್ಸ್ ನಡೀತಿರೋದ್ರಿಂದ. ನನಗೆ ಇನ್ವಿಜಿಲೇಷನ್ ಡ್ಯೂಟಿ ಕೂಡ ಇತ್ತು. ಆದರೂ ಕೂಡ ನಾನು ಬಿಡಬಾರ್ದು, ನೋಡೋಣ ದೇವ್ರು ಕಟ್ಸ್ಕೊಳ್ತಾನೆ ಅಂದ್ಕೊಂಡು ರಾತ್ರಿ 11:30 ಬಂದು ರೀಚ್ ಆದ್ವಿ. ಇಲ್ಲಿ ಬಂದು ದೇವ್ರನ್ನ ನೋಡೋದೇ ಒಂದು ಖುಷಿ. ನಮ್ಮ ದೇವರು ಮತ್ತು ವರಪ್ರಸಾದಿ ಅಂತ ಹೇಳ್ತಿದ್ರು ನಮ್ಮ ತಾತ ಯಾವಾಗಲೂ. ಇಲ್ಲಿ ನಾವು ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ. ನಮ್ಮ ರಿಲೇಷನ್ ಎಲ್ಲ ಸೇರಿ ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ವಿಜೃಂಭಣೆ ಮಾಡ್ತಾರೆ. ಆಮೇಲೆ ಇದು 105ನೇ ವರ್ಷದ ವಾರ್ಷಿಕೋತ್ಸವ. ಬೆಳಗ್ಗೆಯಿಂದ ತುಂಬಾ ಮಾಡ್ತಾ ಇರ್ತಾರೆ, ಎಲ್ಲರೂ ಕಷ್ಟಪಡ್ತಾರೆ ತುಂಬಾ. ಇವತ್ತೊಂದು ದಿವಸ ರಥೋತ್ಸವ ಇರುತ್ತೆ, ತುಂಬ ಖುಷಿ ಆಗುತ್ತೆ. ಎಲ್ಲರೂ ರಿಲೇಷನ್ಸ್ ಎಲ್ಲ ಬರ್ತಾರೆ, ಎಲ್ಲರೂ ನೋಡ್ದಂಗೆ ಆಗುತ್ತೆ. ಮೊದಲಿಗಿಂತ ಭಕ್ತಾದಿಗಳು ಜಾಸ್ತಿ ಜನ ಸೇರ್ತಿದ್ದಾರೆ. ಈ ವೇಳೆ ರಾಜಕಾರಣಿಗಳು, ಗಣ್ಯರು, ಅಧಿಕಾರಿಗಳು ಜಾತವಾರ ಗ್ರಾಮದ ಕೇಶವಸ್ವಾಮಿ ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದರು. ಜೋಡಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಕೊಟ್ಟು ಬಿಸಿಲ ಬೇಗೆಯನ್ನು ತಪ್ಪಿಸಿದರು. ಅಂದು ಬೇಕಲ್ಲ ಕೊಡು.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಲರೆಡ್ಡಹಳ್ಳಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನೆರವೇರಿತು. ಸ್ವಾಮಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮಂಚೇನಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನೆರವೇರಿತು. ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಮುಖಂಡ ಯತೀಶ್ ರೆಡ್ಡಿ ಮಾತನಾಡಿ, ಪ್ರತಿ ವರ್ಷ ಕದರಿ ಹುಣ್ಣಿಮೆಯಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸುತ್ತಾರೆ. 500 ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಇದಾಗಿದ್ದು ಕಮಿಟಿ ರಚನೆ ಮಾಡಿ ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿಗೆ ಮುಂದಾಗಿದೆ ಎಂದರು. ಇಂದು ಕದ್ರಿ ಹುಣ್ಣಿಮೆ ದಿವಸ ಇಲ್ಲಿ ಬಾಲರೆಡ್ಡಹಳ್ಳಿ ಬಾಲಪ್ಪ ತಾತನವರ ಜೀವ ಸಮಾಧಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಕದ್ರಿ ಹುಣ್ಣಿಮೆ ದಿವಸ ಬ್ರಹ್ಮರಥೋತ್ಸವ ನಡೀತದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥ ದೇವರಾದ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿಕೊಂಡು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುತ್ತಿರುವುದು ಪ್ರತೀತಿ. ಮತ್ತು ಇಲ್ಲಿ ಪ್ರತಿ ವರ್ಷ ನಡೆದಂಗೆ ಬ್ರಹ್ಮರಥೋತ್ಸವ ವಿಜೃಂಭಣೆಗೆ ನಡೀತಾ ಇದೆ. ಈ ಸಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಮತ್ತು ಇಲ್ಲಿ ಬೆಳಗ್ಗೆ ಅಭಿಷೇಕ ಮತ್ತು ದೇವರ ಮೆರವಣಿಗೆ ಮಾಡಿ ಮತ್ತು ರಥೋತ್ಸವನು ಯಶಸ್ವಿಯಾಗಿ ನಡೆದಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಾಲರೆಡ್ಡಹಳ್ಳಿ ಮಂಚೇನಹಳ್ಳಿ ತಾಲೂಕಿಗೆ ಸೇರುತ್ತದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ವಾಸವಾಗಿರಬೇಕಾದ ಕಾರಣ ಬಾಲಪ್ಪ ತಾತ ಎಂಬ ಸಾಮಾನ್ಯ ಮನುಷ್ಯ ಹೋಗಿ ಜಾಲಾರ ಬೆಟ್ಟದಲ್ಲಿ ತಪಸ್ಸು ಮಾಡಿ ನರಸಿಂಹಸ್ವಾಮಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಜೀವ ಸಮಾಧಿ ಆಗಿರುತ್ತಾರೆ. ಸುಮಾರು 500-600 ವರ್ಷಗಳಿಂದ ಇದೇ ರೀತಿ ಪೂಜೆ ಕಾರ್ಯಕ್ರಮಗಳು, ಜಾತ್ರೆ ಮಹೋತ್ಸವ, ಇವತ್ತು ರಥೋತ್ಸವ ಇತ್ತು. ಎಲ್ಲಾ ಕಾರ್ಯಕ್ರಮಗಳು ಪ್ರತಿ ವರ್ಷವೂ 500-600 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಕೂಡ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ದಿನ ಚಂದ್ರಗ್ರಹಣ ಇರುವುದರಿಂದ ಸ್ವಾಮಿಯವರನ್ನು 3:30ಗೆ ಸಂಪೂರ್ಣ ದೇವಸ್ಥಾನವನ್ನು ಬಾಗಿಲು ಹಾಕಿ
ತದನಂತರ 7:15ಗೆ ಶುದ್ಧಗೊಳಿಸಿ ಪೂಜೆಗೆ ಆಹ್ವಾನಿಸುತ್ತಾರೆ. ಚಂದ್ರಗ್ರಹಣ ಇರುವುದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೋರಿಕೊಳ್ಳುತ್ತಾರೆ. ಈ ವೇಳೆ ಬಾಲರೆಡ್ಡಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು. ನಾವೊಂದು 10 ವರ್ಷದಿಂದ ಬರ್ತೀವಿ ಇಲ್ಲಿ ಪೂಜೆಗೆ. ತೇರು ಎಳೆಯೋ ಟೈಮಿಗೆ ಚೆನ್ನಾಗಿ ನಮ್ಗೆ ದೇವ್ರನ್ನ ಅನುಕೂಲ ಮಾಡೈತೆ. ಅಂದ್ರೆ ಈಗಿಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಗರಣೆಯಿಂದ, ಆದ್ರೂ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು. ఆ దేవుణ్ణి ఆ నరసింహస్వామిని వేడుకుంటే ఖచ్చితంగా ఆ లక్ష్మీ కృపా కటాక్ష కూడా అందరికీ ఉంటుంది. ఈ యొక్క పండగ వాతావరణంలో ఆ భగవంతుడు ప్రతి భక్తుని కూడా అలాగే ఈ రాష్ట్రాన్ని చల్లగా చూడాలని ఆ ఒక భగవంతుని దగ్గర మనసారా వేడుకుంటూ ఈ యొక్క కదిరిపున్న శుభాకాంక్షలు ప్రతి ఒక్కరికి కూడా మేము కోరుకుంటున్నాం. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಂಚೇನಹಳ್ಳಿಯ ಪಿಎಸ್ಐ ಪುನೀತ್ ನಂಚಿರಾಯ್ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇತಿಹಾಸ ಪ್ರಸಿದ್ಧ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿಯ ಕಲ್ಲುಗಾಲಿ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಮಂಗಳವಾರ ಚಂದ್ರಗ್ರಹಣವಿರುವ ಕಾರಣ ಮಧ್ಯಾಹ್ನ 2 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜೈಕಾರ ಮತ್ತು ಗೋವಿಂದನ ನಾಮಸ್ಮರಣೆಯ ನಡುವೆ ನೆರವೇರಿತು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಹೊರಟ ಉತ್ಸವ ಮೂರ್ತಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪೂಜೆ ಸ್ವೀಕರಿಸಿ ರಥಕ್ಕೆ ಸೇರಿತು. ಈ ಸಂದರ್ಭದಲ್ಲಿ ಮಹಂತಿನ ಮಠದ ಧರ್ಮ ಸಂಸ್ಥೆ ವತಿಯಿಂದ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತರಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಜಾತ್ರೆಯಲ್ಲಿ ಸಿಹಿ ತಿನಿಸು, ವಿವಿಧ ಬಗೆಯ ಆಟಿಕೆಗಳು ಮಕ್ಕಳಿಗೆ ಮನರಂಜನೆಯಾಗಿತ್ತು. ವಿಜಯಪುರ ಪುರಸಭಾ ಮಾಜಿ ಅಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ, ಚನ್ನಕೇಶವ ಸ್ವಾಮಿ ರಥೋತ್ಸವವನ್ನ ಊರ ಹಬ್ಬದಂತೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು, ಇಂದು ಹೋಳಿ ಹುಣ್ಣಿಮೆಯಾಗಿದ್ದರಿಂದ ಯುವಕರು ಪರಸ್ಪರ ಬಣ್ಣಗಳನ್ನ ಎರಚಾಡಿಕೊಂಡು ಸಂಭ್ರಮಿಸಿದ್ದಾರೆ. ಹಾಗೂ ಬೇರೆ ಊರುಗಳಿಂದಲೂ ಜಾತ್ರೆಗೆ ಬಂದು ಮನೆಗಳಲ್ಲಿ ಸಡಗರ ಸಂಭ್ರಮ ಹಂಚಿಕೊಂಡಿದ್ದಾರೆ ಎಂದರು. ವಿಜಯಪುರದ ಅರ್ಜುನ ಪ್ರತಿಷ್ಠಾಪಿತ ಸೌಮ್ಯಕೇಶವ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು.
ಗ್ರಹಣ ಸಾಯಂಕಾಲ ಇರೋದ್ರಿಂದ ಮಧ್ಯಾಹ್ನನೇ ಸ್ವಲ್ಪ ಮುಂಚಿತವಾಗಿ ರಥೋತ್ಸವ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ 5 ಗಂಟೆ ಒಳಗಡೆ ದೇವಸ್ಥಾನದ ಒಳಗಡೆ ದೇವರನ್ನ ಕರ್ಕೊಂಡೋಗಿ ಈ ಒಂದು ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ಹಾಗೂ ಜನಗಳೆಲ್ಲ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಊರುಗಳಿಂದ ನೆಂಟರು ಇಷ್ಟು ಎಲ್ಲ ಬಂದು ಅವರು ಒಂದು ತಮ್ಮ ನೆಂಟರ ಮನೆಗಳಲ್ಲಿದ್ದು ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಇಂದಿನ ರಾತ್ರಿ ದ್ರೌಪದಮ್ಮ ಕರಗ ಮಹೋತ್ಸವ, ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರ್ತದೆ. ಅದಕ್ಕೂ ಸಹ ರಾತ್ರಿ ಬಹಳ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಹೇಗೆ ನಡೀತು ಅದೇ ರೀತಿ ನಮ್ಮ ವಿಜಯಪುರದಲ್ಲೂ ಅದ್ದೂರಿಯಾಗಿ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೂ ಸಹ ಎಲ್ಲ ತಯಾರಿ ನಡೀತಾ ಇದೆ. ಎಲ್ಲ ಊರಿನ ಜನತೆ ಒಂದು ಸ್ನೇಹದಿಂದ, ಸಹಬಾಳ್ವೆಯಿಂದ, ಬಹಳ ವಿಶ್ವಾಸದಿಂದ ಈ ಒಂದು ಹಬ್ಬ ಆಚರಣೆಗಳನ್ನು ಮಾಡಬಹುದು. ಧನ್ಯವಾದ. ವಿಜಯಪುರ ಪುರಸಭೆಯ ಅಧ್ಯಕ್ಷೆ ಭವ್ಯ ಮಹೇಶ್, ಸದಸ್ಯರು, ಊರಿನ ಎಲ್ಲಾ ಸಮುದಾಯದ ಮುಖಂಡರು, ಯುವಕರು, ಮಹಿಳೆಯರು ಭಾಗವಹಿಸಿದ್ರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕದಾಸರಹಳ್ಳಿಯ ಸಮೀಪದ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸಾವಿರಾರು ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಭಾವ ಮೆರೆದರು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧಿ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಸಮೀಪದ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ನಗರದಿಂದ ಆಗಮಿಸಿದ್ದ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿಭಾವ ಮೆರೆದಿದ್ದಾರೆ. ಬ್ರಹ್ಮರಥೋತ್ಸವದ ಅಂಗವಾಗಿ ಹೂಗಳಿಂದ ಅಲಂಕರಿಸಿದ್ದ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ತಹಸೀಲ್ದಾರ್ ಗಗನ ಸಿಂಧು ಮತ್ತು ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ನೀಡಿದ್ದಾರೆ. ವಿವಿಧ ಕಲಾ ತಂಡಗಳು ರಥೋತ್ಸವದ ಪ್ರಧಾನ ಆಕರ್ಷಣೆಯಾಗಿತ್ತು. ವಿಶೇಷ ಹೂವಿನ ಅಲಂಕಾರ ಮಾಡಿದ್ದ ಬ್ರಹ್ಮರಥೋತ್ಸವದ ತೇರನ್ನ ದೇವಸ್ಥಾನದ ಸುತ್ತಲೂ ಎಳೆದ ಭಕ್ತರು ಬಾಳೆಹಣ್ಣು ದವನವನ್ನ ತೇರಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಭಗವಂತನನ್ನ ಕೋರಿಕೊಂಡಿದ್ದಾರೆ. ರಥೋತ್ಸವದ ಅಂಗವಾಗಿ ದೇಗುಲದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು. ಬತಾಸು, ಸಿಹಿ ಖಾರದ ತಿಂಡಿಗಳು, ವಿವಿಧ ಹಣ್ಣುಗಳು, ತಂಪು ಪಾನೀಯ ಸೇರಿದಂತೆ ಪುಟ್ಟ ಪುಟ್ಟ ಅಂಗಡಿಗಳು ಉತ್ಸವಕ್ಕೆ ರಂಗು ತುಂಬಿದ್ರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರಿಗೆ ಪಾನಕ, ಮಜ್ಜಿಗೆ ಹಾಗೂ ಹೆಸರುಬೇಳೆಯನ್ನ ವಿತರಿಸಲಾಯಿತು. ಈ ದಿನ ಕುದುರೆ ಹುಣ್ಣಿಮೆ ಪ್ರಯುಕ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹನುಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ಬ್ಯಾಟರಾಯಸ್ವಾಮಿಯ ಬ್ರಹ್ಮ ರಥೋತ್ಸವ ಇವತ್ತು ಇಂದಿನಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲ ಮುಖಂಡರು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಈ ಭಾಗದ ವಿಶೇಷವಾಗಿ ಈ ದೇವಾಲಯ ಸಮಿತಿಯ ಅಧ್ಯಕ್ಷರು ಸದಸ್ಯರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆ ದಿವಸ ಇವತ್ತು ಈ ರಥೋತ್ಸವ ಕಾರ್ಯಕ್ರಮ ಈ ಕ್ಷೇತ್ರದ ಸಾವಿರಾರು ಜನ ಭಕ್ತರು ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬ್ಯಾಟರಾಯಸ್ವಾಮಿ ದೇವಸ್ಥಾನ ಶಿಡ್ಲಘಟ್ಟದ ಒಂದು ಚಿಕ್ಕ ತಿರುಪತಿ ಅಂತಲೇ ನಾವು ಕರಿಬಹುದು. ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯಸ್ವಾಮಿ ದೇವಸ್ಥಾನ, ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ ದೇವಸ್ಥಾನ ಭಾಳಷ್ಟು ಹೆಸರುವಾಸಿಯಾದಂಥದ್ದು, ಭಾಳ ಪ್ರಸಿದ್ಧಿಯಾದಂಥದ್ದು. ಹೋಳಿ ಹುಣ್ಣಿಮೆ ವಿಶೇಷ ಇಲ್ಲಿ ರಥೋತ್ಸವ ನಡೆಯುವಂಥದ್ದು. ಬ್ಯಾಟರಾಯಸ್ವಾಮಿ ಎಲ್ಲರ ರೈತರ ಇಲ್ಲಿನ ಜೀವನಾಡಿ ಆ ದೇವರನ್ನು ಬೇಡಂಥದ್ದು ನಮ್ಮ ಎಲ್ಲ ರೈತರ ಶ್ರಮಿಕರ ಒಂದು ಕರ್ತವ್ಯ. ವರ್ಷದ ಪ್ರಾರಂಭದ ದಿನಗಳು ವಸಂತ ಕಾಲದಲ್ಲಿ ಇವತ್ತೊಂದು ದಿನ ನಾವು ಎಲ್ಲ ನಮ್ಮ ಕೆಟ್ಟ ಆಲೋಚನೆಗಳನ್ನ, ಕೆಟ್ಟತನಗಳನ್ನ, ದುಷ್ಟತನಗಳನ್ನೆಲ್ಲನೂ ಸಹ ದೂರ ಮಾಡಿಕೊಂಡು ಮನಸ್ಶಾಂತಿನ ಮತ್ತು ಸಮಾಧಾನ ಇಟ್ಕೊಂಡು ಸಮಾಜ ನೆಮ್ಮದಿಯಾಗಿರಬೇಕು ಅಂತ ವಾತಾವರಣದಲ್ಲಿ ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ನಾವು ದೇವರನ್ನು ಬೇಡಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ಆ ನಿಟ್ಟಿನಲ್ಲಿ ಸ್ವಾಮಿ ದೇವಸ್ಥಾನ ಸಾವಿರ ವರ್ಷ ಇತಿಹಾಸ ಅಂತ ಹೇಳ್ತಾರೆ. ಬಟ್ ಏನಂದರೆ ನಮ್ಮ ತಾಲೂಕಲ್ಲಿ ಇವತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹೋಗ್ಬೇಕಾದ್ರೆ 1000 ರೂಪಾಯಿ ಕಾಯಬೇಕು, ಮತ್ತು ಜೊತೆಯಲ್ಲಿ ಸಣ್ಣ ಮಕ್ಕಳು ಹೋಗೋದಿಲ್ಲ. ನಮ್ಮೇನು ವೆಂಕಟೇಶ್ವರ ಒಂದು ಪುನರ್ಜನ್ಮ ಅಂತೇಳಿ ಬ್ಯಾಟರಾಯಸ್ವಾಮಿ ಅಂತ ನಾವೇನು ನಂಬಿದ್ದೀವಿ, ಕೃಷ್ಣಂದು ಇದು ಒಂದು ಅವತಾರ ಅಂತೇಳಿ ನಂಬಿದ್ದೀವಿ. ಹಾಗಾಗಿ ಇವತ್ತು ನಮ್ಮದು ಶಕ್ತಿ ಪೀಠ ಆಗಿದೆ. ಇವತ್ತೇನೋ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ತುಂಬ ಅದೃಷ್ಟವಾಗಿ ನಾವು ಪುರಾತನ ಸುಪ್ರಸಿದ್ಧ ಬ್ಯಾಟರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವವನ್ನು ವರ್ಷದಂತೆ ಈ ವರ್ಷ ಕೂಡ ಬಹಳ ಈ ಸುತ್ತಮುತ್ತಲ ಗ್ರಾಮಸ್ಥರು, ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರು, ಇದರಲ್ಲಿ ವಿಶೇಷವಾಗಿ ಬ್ಯಾಟರಾಯಸ್ವಾಮಿ ಹಾಗೂ ಶಿಡ್ಲಘಟ್ಟದ ಬಹಳಷ್ಟು ಎಲ್ಲ ಜನ ಭಕ್ತಾದಿಗಳು ತುಂಬ ಜನ ಸೇರ್ತಾರೆ.
ದೇವಾಲಯದ ಸಮಿತಿಯ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ, ಸಮಾಜ ಸೇವಕ ಬೆಳೆ ಶಿವಾಲೆ ರವಿ, ಬಿಜೆಪಿ ಮುಖಂಡ ಚಿಕ್ಕದಾಸರಹಳ್ಳಿ ದೇವರಾಜ್, ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ, ಕೆಎಂಎಫ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಸೇರಿದಂತೆ ಮತ್ತಿತರರು ರಥೋತ್ಸವದಲ್ಲಿ ಭಾಗವಹಿಸಿದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರದಲ್ಲಿ ಆರ್ಟಿಒ ಕಚೇರಿ ಎದುರು ಟಿಪ್ಪರ್ ಮಾಲೀಕನ ಕಡೆಯವರ ಹೈ ಡ್ರಾಮಾ ನಡೆದಿದೆ. ಟೈರ್ ಮತ್ತು ಪೇಂಟ್ ಸರಿಯಾಗಿ ಇಲ್ಲದ ಲಾರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡುವಂತೆ ಒತ್ತಾಯಿಸಿ ಅಧಿಕಾರಿಯ ವಿರುದ್ಧ ವ್ಯಕ್ತಿಯೊಬ್ಬ ಅತಿರೇಕವಾಗಿ ವರ್ತಿಸಿದ್ದಾನೆ. ಹೌದು, ಚಿಕ್ಕಬಳ್ಳಾಪುರ ಸಮೀಪ ಇರುವ ಆರ್ಟಿಒ ಕಚೇರಿ ಎದುರು ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿ ಮೂಲದ ಅಶ್ವತ್ಥಪ್ಪ ಎಂಬವರ ಟಿಪ್ಪರ್ ಲಾರಿಗೆ ಮಾಲೀಕನ ಕಡೆಯವರು ಎಫ್ಸಿ ಮಾಡಿಸಲು ಆರ್ಟಿಒ ಕಚೇರಿಗೆ ತಂದಿದ್ರು. ಆದರೆ ಲಾರಿಗೆ ಟೈರ್ ಮತ್ತು ಪೇಂಟ್ ಸರಿಯಾಗಿಲ್ಲ ಎಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋಕೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇನ್ನು ಟಿಪ್ಪರ್ ಮಾಲೀಕನ ಕಡೆಯವರು ಲಾರಿಗೆ ಎಫ್ಸಿ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಆರ್ಟಿಒ ಕಚೇರಿ ಎದುರು ಲಾರಿಯನ್ನ ಅಡ್ಡವಾಗಿ ನಿಲ್ಲಿಸಿ ಅತಿರೇಕವಾಗಿ ವರ್ತಿಸಿದ್ದಾರೆ. ಆ ವ್ಯಕ್ತಿ ಆರ್ಟಿಒ ಇನ್ಸ್ಪೆಕ್ಟರ್ ದಾಸೇಗೌಡ ವಿರುದ್ಧವೂ ವಾಗ್ವಾದ ನಡೆಸಿದ್ದಾನೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಕ್ಕೆ ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. 2 ತಾಸುಗಳ ಸಮಯ ನಾನು ಇಲ್ಲಿ ವೆಯ್ಟ್ ಮಾಡಿದ್ದೀನಿ, ಆದರೂ ಸಹ ಬಂದಿಲ್ಲದೆ ಇರೋದ್ರಿಂದ ಇವಾಗ ಈ ವಾಹನಗಳು ಎಲ್ಲ ವಾಹನಗಳಿಗೆ ಎಫ್ಸಿ ಮಾಡೋದಕ್ಕೆ ಕಾರಣಕರ್ತರಾಗಿ ಈ ವೆಹಿಕಲ್ ನಿಂತ್ಬಿಟ್ಟಿದೆ. ಈಗ ಬಟ್ ಆದರೆ ಈ ವೆಹಿಕಲಲ್ಲಿ ಫಿಟ್ ಇಲ್ಲ ಟೈರು. ಇದು 4 ಟೈರನ್ನು ಹೋಗಿದೆ. ಇದು 25 ಟನ್ ಕೆಪಾಸಿಟಿ. ಇದು ಹೋಗ್ತಾ ಇರೋ ರೋಡಲ್ಲಿ ಮೊನ್ನೆ ತಾನೇ ಯಾವುದೋ ಒಂದು ಗಾಡಿ ಟೈರ್ ಹಾಕಿ ಬ್ರಸ್ಟ್ ಆಗಿ ಯಾವ ಗಾಡಿಲಿ ತರಿಸ್ತಾರೆ ಯಾರು? ಅಲ್ಲಿ ಒಬ್ಬರು ರೆಪ್ರೆಸೆಂಟೇಟಿವ್ ತರಿಸಿದ್ದಾರೆ, ಅವರ ಓನರ್ ಕಡೆಯವರು. ಅವ್ರನ್ನ ಕೇಳಿದ್ರೆ ಅವ್ರ ಓನರ್ ಬರೋ ತಕ್ಕ ನಾನು ತೆಗೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ನಾನು ಒಬ್ಬ ಮೋಟರ್ ವೆಹಿಕಲ್ ಅಧಿಕಾರಿಯಾಗಿ ಈ ವಾಹನವನ್ನು ಚಾಲನೆ ಮಾಡುತ್ತಿದ್ದ ಚಾಲಕನ ಪರವಾನಗಿಯನ್ನು ಪರಿಶೀಲನೆ ಮಾಡಲಾಗಿ ಇದು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಇದರ ಡ್ರೈವಿಂಗ್ ಲೈಸೆನ್ಸ್ ಇದೆಯೇನಪ್ಪ? ತೋರಿಸ್ಬೇಕಲ್ಲ, ಯಾವುದೇ ಆಫೀಸರು ಪೊಲೀಸರು ಮೊಬೈಲ್ ತೋರಿಸು. ಓನರ್ ಹತ್ರ ಇದೆಯಾ? ಓನರ್ಗೆ ಫೋನ್ ಮಾಡಿ ನಿನ್ನ ಮೊಬೈಲ್ಗೆ ಹಾಕಿಸ್ಕೊಂಡು ಅದು ಕಾಪಿ ತೋರಿಸು. ಇಲ್ಲ ತೋರಿಸು. ನೋಡಿ, ಇವರು ಚಾಲಕರು, ಇವರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಇನ್ನೂ ಒಂದು 5 ನಿಮಿಷದಲ್ಲಿ ಇವರು ತೋರಿಸೋಂಥ ಸಂಭವ ಇದೆ ಸರ್. ತಪ್ಪನವರು ಅವರ ಚಾಲಕರಿಂದ ವಾಹನವನ್ನು ಇಲ್ಲಿ ಪರಿಶೀಲನೆಗೆ ಹಾಜರಿ ಮಾಡಿದರು. ನಾನು ಈ ವಾಹನದಲ್ಲಿ ಕೆಲವೊಂದು ನ್ಯೂನತೆ ಕಂಡು ಬಂದಿರೋದ್ರಿಂದ ಪೇಂಟಿಂಗ್ ಸರಿ ಇರಲಿಲ್ಲ, ಎಫ್ಸಿ ಸರಿಯಾಗಿ ಟೈರ್ ಸರಿ ಇರಲಿದ್ದರಿಂದ ಅವರಿಗೆ ತಿಳಿಸಿದ್ದೆ. ಆ ವಾಹನವನ್ನು ಅದರ ಚಾಲಕ ಅಥವಾ ಅವರ ಓನರ್ನ ರೆಪ್ರೆಸೆಂಟೇಟಿವು ವಾಹನವನ್ನು ನಾನು ತೆಗೆಯೋದಿಲ್ಲ, ಓನರು ಬರಬೇಕು, ಅವ್ರಿಗೆ ಹೇಳ್ಬಿಟ್ಟೆ ಅದು ತೆಗೆಯೋದು ಅಂತ ಹೇಳ್ಬಿಟ್ಟು ಸುಮಾರು 2 ತಾಸುಗಳ ಗಂಟೆ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇದರಿಂದ ಬೇರೆ ಗಾಡಿಗಳಿಗೆ ಯಾವುದಕ್ಕೂ ನಾನು ಎಫ್ಸಿ ಮಾಡೋದಕ್ಕೆ ಆಗ್ತಾ ಇರೋದ್ರಿಂದ ಬೇರೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋಗಿದೆ. ಹಾಗೂ ನನ್ನ ಸರ್ಕಾರಿ ನೌಕರರಿಗೆ ಅಡಚಣೆ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವರು ನನ್ನ ಮೇಲೆ ಒತ್ತಡ ಹಾಕಿ ಇದನ್ನು ಎಫ್ಸಿ ಮಾಡಿ ಅಂತ ನನಗೆ ಪ್ರೆಸರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಓಕೆ, ನೀವೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇದುವರೆಗೂ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ? ಈಗಾಗಲೇ ಇಂಟಿಮೇಷನ್ ಮಾಡಿದ್ದೀನಿ, ಪೊಲೀಸರಿಗೆ ಬರ್ತೀನಿ ಅಂತ ಹೇಳಿ ಕಾಲ್ ಸೆಂಟ್ರಿಗೆ ಮಾಡಿದ್ದೀನಿ. ಈಗ ಇನ್ನು ಕರೆಸ್ಪಾಂಡೆನ್ಸ್ ಮಾಡಿ ಈ ವೆಹಿಕಲ್ನ ಟೋ ಮಾಡಿಸಿ ಒಳಗಡೆ ಸೀಸ್ ಮಾಡ್ತೀವಿ ಸರ್. ಇನ್ನು ಆರ್ಟಿಒ ಕಚೇರಿ ಎದುರು ಟಿಪ್ಪರ್ ಮಾಲೀಕನ ಕಡೆಯವರು ಎಫ್ಸಿ ಮಾಡಿಸೋ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡಿಕೊಂಡು ಸುಮಾರು 2 ಗಂಟೆಗಳ ಕಾಲ ಲಾರಿಯನ್ನ ಅಡ್ಡಗಟ್ಟಿ ಕಾಲಹರಣ ಮಾಡಿದ್ದಾರೆ. ಇದರಿಂದ ಹಿಂಬದಿ ಇದ್ದ ವಾಹನಗಳು ಜನರು ಪರದಾಡಿದರು. ಕೊನೆಗೆ ಅಧಿಕಾರಿಗಳ ಮಾತಿಗೆ ಒಪ್ಪಿಕೊಂಡ ಟಿಪ್ಪರ್ ಮಾಲೀಕನ ಕಡೆಯವರು ಲಾರಿಯನ್ನು ಸ್ಥಳದಿಂದ ತೆರವುಗೊಳಿಸಿದರು. ಗಾಡಿ ಪೈಂಟ್ ಇಲ್ಲ ಅಂತಂದ್ರು ಪೈಂಟು ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ನಮ್ಮ ಓನರ್ದು ಬಂದುಬಿಟ್ಟು 5 ಗಾಡಿ ಇದೆ. 5 ಗಾಡಿಯಲ್ಲಿ ಓನರ್ ಬರಬೇಕು ಅಂತಂದರೆ ಓನರ್ ಬರೋಕ್ಕಾಗಲ್ಲ ಸರ್. ಅವರು ನಾವೆಲ್ಲ ಗಾಡಿ ಟ್ಯಾಕ್ಸಿಂದ ಬಿಟ್ಟು ಎಲ್ಲ ನಾವೇ ನೋಡ್ಕೊಳ್ಳೋದು. ಇವಾಗ ಅದು ಪೈಂಟ್ ಇಲ್ಲ ಅಂತಂದ್ರು ಪೈಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮತ್ತು ಇವಾಗ ಟೈರ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತಂದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಸರ್. ಬೇರೆ ಗಾಡಿ ಇದುವರೆಗೂ ಮಾಡಿದ್ದಾರೆ. ನಿಮ್ಮ ಗಾಡಿ ಟೈರ್ಗಳೆಲ್ಲ ಡ್ಯಾಮೇಜ್ ಆಗಿದೆ, ಅದೇ ಮಾಡೋಕ್ಕಾಗುತ್ತೆ ಅದು? ಸರ್ ಚೇಂಜ್ ಮಾಡ್ತೀನಿ ಸರ್, ಬೇಕಾದರೆ 10 ನಿಮಿಷದಲ್ಲಿ ನಾನು ಚೇಂಜ್ ಮಾಡ್ಕೊಡ್ತೀನಿ ಸರ್. ಇವಾಗ ಹೇಳ್ತವ್ರೆ ಸರ್ ಟೈರು ಅಂತ ಹೇಳ್ಬಿಟ್ಟು, ಆವಾಗಲೇ ನಮ್ಮ ಟೈರ್ ಹೇಳಿಲ್ಲ ಸರ್. ಈಗೆಲ್ಲ ನಿಮಗೆ ಕಾಣುತ್ತಲ್ಲ, ಅದನ್ನ ಅಂಥ ಗಾಡಿ ಎಫ್ಸಿ ಮಾಡೋಕ್ಕಾಗುತ್ತೆ? ಅದು ಆಗಲ್ಲ ಸರ್, ಚೇಂಜ್ ಮಾಡಿಸ್ಕೊಡ್ತೀನಿ ಸರ್. ಚೇಂಜ್ ಮಾಡಿಸಿ. ಮತ್ತೆ ನಿಮ್ಮಿಂದ ಎಲ್ಲ ಸಾರ್ವಜನಿಕ ತೊಂದರೆ ಆಗಲ್ವಾ?
ಸರ್ ಅದೇ ನಾನು ತೆಗಿದ್ದೇನೆ ಸರ್. ಅದು ನಮ್ಗೆ ಇವಾಗ ಹೇಳ್ತಾವ್ರೆ ಸರ್ ಟೈರ್ ಅಂತ. ನಾವು ಟೈರ್ ಏನು ಇದು ಮಾಡಲಿಲ್ಲ, ಸ್ಟೆಪ್ನಿ ಮಾತ್ರ ಚೇಂಜ್ ಮಾಡ್ಕೊಂಡು ಬಂದೀನಿ ಸರ್. ಅಲ್ಲಿಗೆ 2 ಅವರ್ಸ್ ಇಂದ ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯಲ್ಲ? 2 ಅವರ್ಸ್ ಇಂದ ಇಲ್ಲ ಸರ್. ಎಲ್ಲರೂ ಸರ್ ಬರೋದೇ ಅವರು 5 ಗಂಟೆಗೆ ಸರ್ ಎಫ್ಸಿ ನೋಡೋಕ್ಕೆ. ಬೆಳಿಗ್ಗೆ ನಾವು ಈ ಚಲನ್ ಕಟ್ಟಕ್ಕೆ ಹೋದ್ರೆ 2 ಗಂಟೆ ಚಲನ್ ಕ್ಲೋಸ್ ಆಗಿ ಹೋಗುತ್ತೆ. ಮತ್ತೆ ನಾವು ಕಟ್ಕೊಂಡು ಕಟ್ಸ್ಕೊಳಕ್ಕಾಗಲ್ಲ. ಬಟ್ ಎಫ್ಸಿ ನೋಡ್ತಾ ಇರೋದೇ 5 ಗಂಟೆ ಮೇಲೆ ಸರ್. ಅವ್ರು ಯಾವಾಗಾದ್ರೂ ನೋಡಿ, ಈಗ ನಿಮ್ಮ ಗಾಡಿ ಫಿಟ್ ಇದೆಯೋ ಫಿಟ್ ಇಲ್ಲ ನಿಮ್ಮ ದೃಷ್ಟಿಯಲ್ಲಿ? ಸರ್ ಗಾಡಿ ಫಿಟ್ ಇದೆ, ಟೈರ್ ಒಂದಿದೆ ಸರ್. ಟೈರ್ ನಾನು ಹಾಕ್ತೀನಿ ಈಗ ಅವ್ರ ಟೈರನ್ನ ಅದು ಹೇಗೆ ಇದ್ರೂ ಮಾಡ್ಬೇಕಂತೀರಾ? ಇಲ್ಲ ಸರ್, ನಾನು ಮಾಡಬೇಕು ಅಂತ ನಾನು ಹೇಳಿಲ್ಲ ಸರ್. ಈಗ ನೀವು ನಿಮ್ಮ ಗಾಡಿ ಸಮಸ್ಯೆಗೆ ಎಲ್ಲರಿಗೂ ತೊಂದರೆ ಆಗ್ಬೋದಾ? ಇಲ್ಲ ಸರ್, ನಾನೊಬ್ರು ತೊಂದರೆ ಕೊಡೋಕ್ಕಾಗಲ್ಲ ಸರ್. ನಾನು ಕೊಡೋದಿಲ್ಲ ಸರ್ ಒಬ್ಬರು. ನಿಮ್ಮ ಹೆಸರು? ಸರ್ ನಾಗರಾಜ್. ಇಲ್ಲ ಸರ್, ನನ್ನಿಂದ ತೊಂದರೆ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಸರ್ ಪಬ್ಲಿಕ್ಗೆಲ್ಲ. ಮತ್ತೆ ತೊಂದರೆ ಆಗ್ತಿದೆಯಲ್ಲ, ಮತ್ತೆ ತೆಗಿಸ್ತೀನಿ ಸರ್ ನನ್ನ ಗಾಡಿ. ಇನ್ನು ಮಂಚೇನಹಳ್ಳಿ ಮೂಲದ ಟಿಪ್ಪರ್ ಮಾಲೀಕನ ಕಡೆಯವರ ಸರಿಯಾದ ಟೈರು ಪೇಂಟು ಇಲ್ಲದ ಲಾರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಲು ಹೋಗಿ RTO ಅಧಿಕಾರಿಗಳು ಮಾಡಲ್ಲ ಅಂದಿದ್ದಕ್ಕೆ 2-3 ಗಂಟೆಗಳ ಕಾಲ ಲಾರಿಯನ್ನ ಅಡ್ಡಲಾಗಿ ನಿಲ್ಲಿಸಿ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799.
ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861 892299 9845344934. Another number 8884950022. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಅರಣ್ಯ ಇಲಾಖೆ ಸರ್ಕಾರದ ಆದೇಶಗಳಿಗೆ ಕಿಮ್ಮತ್ತು ನೀಡದೆ ಸ್ವಾತಂತ್ರ್ಯ ಪೂರ್ವದ ನೋಟಿಫಿಕೇಶನ್ಗಳನ್ನು ಇಟ್ಟುಕೊಂಡು ರೈತರು ಸ್ವಾಧೀನದಲ್ಲಿರುವ ಭೂಮಿ ಅರಣ್ಯಕ್ಕೆ ಸೇರಿದೆ ಎಂದು ರೈತರಲ್ಲಿ ಭಯದ ವಾತಾವರಣ ಉಂಟು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು.
ತಾಲೂಕು ಮಾಸ್ತಿ ಹೋಬಳಿಯ ಹಳ್ಳಿಗಳಾದ ದಿನ್ನಹಳ್ಳಿ, ಹಳೆ ಕಾರುಮಾಕನಹಳ್ಳಿ, ಕಾಂಚಾಳ, ಕೃಷ್ಣಾಪುರ, ನಾಗದೇನಹಳ್ಳಿ ಸೇರಿದಂತೆ ಇನ್ನು ಸುತ್ತಮುತ್ತಲ ಹಳ್ಳಿಗಳಲ್ಲಿ ರೈತರ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಂದು ರೈತರ ಮೇಲೆ ದೌರ್ಜನ್ಯಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಬೆಡಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ರಾಜ್ಯ ಸರ್ಕಾರಕ್ಕೂ ಅರಣ್ಯ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ. ಅರಣ್ಯ ಇಲಾಖೆಯು ಸ್ವಾತಂತ್ರ್ಯ ಪೂರ್ವದ ನೋಟಿಫಿಕೇಷನ್ಗಳನ್ನು ಇಟ್ಟುಕೊಂಡು ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಂದು ರೈತರ ದೌರ್ಜನ್ಯವನ್ನ ಖಂಡಿಸಿದೆ. ರೈತರಿಗೆ ಯಾವುದೇ ದಾಖಲೆಗಳನ್ನು ತೋರಿಸದೆ ರೈತರು ತಮ್ಮ ಪೂರ್ವಜರ ಕಾಲದಿಂದಲೂ ಸ್ವಾಧೀನ ಇರುವ ಜಮೀನುಗಳು ಅರಣ್ಯಕ್ಕೆ ಸೇರಿದೆ ಎಂದು ರೈತರಲ್ಲಿ ಭಯದ ವಾತಾವರಣ ಉಂಟು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣಕಿರಹಳ್ಳಿ, ದಿನ್ನಹಳ್ಳಿ, ಕೃಷ್ಣಾಪುರ, ಬೆಳಶೆಟ್ಟಹಳ್ಳಿ, ನಾಗದೇನಹಳ್ಳಿ, ಕಾಂಚಾಳ ಈ ಮುಂತಾದ ಜಮೀನುಗಳನ್ನು ಏನು ಇತ್ತೀಚೆಗೆ ಚೆಕ್ ಲಿಸ್ಟಲ್ಲಿ ಕಿರು ಅರಣ್ಯ ಪ್ರದೇಶ ಅಂತ ಯಾವುದೋ ಸ್ವತಂತ್ರ ಪೂರ್ವದ ಗೆಜೆಟ್ ನೋಟಿಫಿಕೇಶನ್ ತಂದು ಮೈಸೂರು ಮಹಾರಾಜರ ಕಾಲದ ಗೆಜೆಟ್ ನೋಟಿಫಿಕೇಶನ್ ನಂಬರ್ ತಂದು ಬ್ರಿಟಿಷರ ಗೆಜೆಟ್ ನೋಟಿಫಿಕೇಶನ್ ತಂದು ಈಗ ಸ್ವತಂತ್ರ ಬಂದ ನಂತರ ಕಾನೂನುಬದ್ಧವಾಗಿ ಆಳುವ ಸರ್ಕಾರಗಳು ಮತ್ತು ಅಧಿಕಾರಿಗಳು ಕಾನೂನುಬದ್ಧವಾಗಿ ನಮ್ಮ ಅರ್ಹತೆಯನ್ನು ದೃಢೀಕರಿಸಿ ಕಾನೂನುಬದ್ಧವಾಗಿ ನಮ್ಮ ಸಾಗುವಳಿ ಚೀಟಿ ಕೊಟ್ಟು ಅದ್ರ ಪ್ರಕಾರ ನಮ್ಮ ಜಮೀನು ಚೆಕ್ ಬಂದಿಯಾಗಿ ಅದ್ರ ಪ್ರಕಾರ ನಮಗೆ ಪಾಣಿಗಳು ಕೊಟ್ಟು ಅದ್ರ ಪ್ರಕಾರ ಶತಮಾನಗಳಿಂದ ನಮ್ಮ ಮುತ್ತಾತನ ಕಾಲದಿಂದ ನಾವು ಜೀವನ ಮಾಡ್ತಂಥ ಜಮೀನುಗಳನ್ನು ಇವತ್ತು ಅರಣ್ಯ ಇಲಾಖೆ ಅಕ್ರಮವಾಗಿ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದೆ. ಆ ಒಂದು ವಿಚಾರದ ವಿರುದ್ಧವಾಗಿ ನಾವು ನಮ್ಮ ರೈತರನ್ನ ನಮ್ಮ ರೈತರಾದ ನಮ್ಮ ಜಮೀನು ನಾವು ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಬಂದಂಥ ಗೆಜೆಟ್ ನೋಟಿಫಿಕೇಶನ್ ತೋರಿಸೋದಾದರೆ ಹಾಗಾದರೆ ಸ್ವತಂತ್ರ ಬಂದಿದ್ದಕ್ಕೆ ಏನು ಅರ್ಥವೇ ಇಲ್ವಾ? ಸ್ವತಂತ್ರ ಭಾರತ ಹಂಗೆ ಸ್ವತಂತ್ರ ಯಾರಿಗೋಸ್ಕರ ಬಂತು? ಭಾರತದಲ್ಲಿ ಸ್ವತಂತ್ರ ನಮ್ಮ ರೈತರಿಗೋಸ್ಕರ ಬಂದಿಲ್ವ? ಹಂಗಾದರೆ ಆಮೇಲೆ ನಾವು ಭೂ ಒಂದು ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಇಲ್ವಾ? ಹಂಗಾರೆ ಆ ಕಾನೂನು ನಮಗೆ ಅನ್ವಯಿಸೋದಾದರೆ ಅರಣ್ಯ ಇಲಾಖೆ ಅನ್ವಯಿಸಲ್ಲ. ಅರಣ್ಯ ಇಲಾಖೆ ಸರ್ಕಾರದ ಒಂದು ಭಾಗವೋ ಇಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಏಜೆಂಟು ಇಲ್ಲ ಯಾರೋ ಹೊರ ರಾಷ್ಟ್ರದಲ್ಲಿ ಒಂದು ಪ್ರೈವೇಟ್ ಏಜೆಂಟ್ ಕಂಪನಿನ ಅರಣ್ಯ ಇಲಾಖೆ ಯಾರು ಮಾತ್ರ ಕಿಮ್ಮತ್ತು ಕರೆಸುತ್ತಿಲ್ಲ. ನಾವು ಕಿಮ್ಮತ್ತು ಕಟ್ಟಿ ಸರ್ಕಾರದಲ್ಲಿ ಕಿಮ್ಮತ್ತು ಕಟ್ಟಿ ಹರಾಜನ್ನು ಕರ್ಕೊಂಡಿದ್ದೀವಿ. 1913 ಇಸ್ವಿಯಲ್ಲಿ ಕರ್ಕೊಂಡಿದ್ದೀವಿ. 1918 ಇಸ್ವಿಯಲ್ಲಿ ನಮ್ಮ ಹೆಸರಿಗಾಗಿದೆ. 1830 ಇಸ್ವಿಯಲ್ಲಿ ನಮ್ಮ ಹೆಸರಿಗಾಗಿದೆ. ಕಾನೂನುಬದ್ಧವಾಗಿ ಆಗಿದೆ. ಯಾರು ಅಕ್ರಮ ಆಗಿಲ್ಲ. ಅದನ್ನು ನೋಡಿ ನಾವು ಜೀವನವನ್ನು ಕಟ್ಕೊಂಡಿದ್ದೀವಿ. ನಮ್ಮ ರೈತ ಕುಲ ಅಲ್ಲೆಲ್ಲ ನಮ್ಮ ಜೀವನ ಕಟ್ಕೊಂಡು ನಾವು ಜೀವನವನ್ನು ಸಾಗಿಸಬೇಕಾದ್ರೆ ಇವಾಗ ಆ ಜೀವನವನ್ನು ಕಳಿಸಿ ಮತ್ತು ರೈತರ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಇವ್ರಿಗೆ ಜಾಗ ಹೇಳ್ಬೇಕಲ್ಲ, ನಮಗೆಲ್ಲ ಹೋಗ್ಬೇಕಂದ್ರೆ ನಮಗೆ ಈ ಒಂದು ವಿರುದ್ಧವಾಗಿ ಇವತ್ತಿನ ಒಂದು ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇನ್ನೂ ಏನು ಉತ್ತರ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಏನು ಕೊಡೋದಾಗ ಗೊತ್ತಿಲ್ಲ. ಅರಣ್ಯಾಧಿಕಾರಿಗಳಂತೂ ಬರಲ್ಲ ಅಂತಂದಂತೆ ಅವ್ರೇನೋ ಒಂಥರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ, ಅವರು ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಅರಣ್ಯ ಇಲಾಖೆ ಈ ಜಿಲ್ಲೆಯಲ್ಲಿ ಒಂದು ಆಡಳಿತವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ಶಿವಪ್ಪ ಆನಂದ್, ರಾಜ್ಯ ಉಪಾಧ್ಯಕ್ಷ ಬೈಚೇಗೌಡ, ಪ್ರಭಾಕರ್ ರೆಡ್ಡಿ, ಕೋಲಾರ ತಾಲೂಕು ಅಧ್ಯಕ್ಷ ರಮೇಶ್, ತಾಲೂಕು ತಿಪ್ಪಸಂದ್ರ ಹರೀಶ್ ಇನ್ನಿತರರು ಭಾಗವಹಿಸಿದ್ರು. ಎನ್ಎಂ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ರಿಪೇರಿಗೆ ಬಂದಿದ್ದ ವಾಹನಗಳ ಟೈರುಗಳು ಹಾಗೂ ಬಿಡಿ ಭಾಗಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮೆಕ್ಯಾನಿಕ್ ರೋಷನ್ ಸುಮಾರು 3 ವರ್ಷಗಳಿಂದ ಬಾಡಿಗೆ ಜಾಗದಲ್ಲಿ ಮೆಕ್ಯಾನಿಕ್ ಶಾಪ್ ಅನ್ನು ತೆಗೆದು ವಾಹನಗಳ ರಿಪೇರಿ ಮಾಡುತ್ತಿದ್ದಾರೆ. ಹೀಗಿದ್ದಾಗ ಸೋಮವಾರ ರಾತ್ರಿ ಎಂದಿನಂತೆ 9 ಗಂಟೆಗೆ ಮೆಕ್ಯಾನಿಕ್ ಶಾಪ್ ಅನ್ನು ಬಂದ್ ಮಾಡಿಕೊಂಡು ಹೋಗಿ ಬೆಳಗ್ಗೆ ಬಂದು ಬೀಗ ತೆಗೆಯುವಷ್ಟರಲ್ಲಿ ರಿಪೇರಿಗೆ ಬಂದಿದ್ದ ಟೆಂಪೋ, ಬೊಲೆರೋ ವಾಹನದ ಹಿಂಭಾಗಗಳ ಟೈರುಗಳು ಹಾಗೂ ಬಿಡಿ ಭಾಗಗಳನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ. ಕಳ್ಳತನವಾಗಿರುವ ಬಗ್ಗೆ ಮೆಕ್ಯಾನಿಕ್ ರೋಷನ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನು ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರೋಷನ್, ನಾನು ಚಿನ್ನಸಂದ್ರ ಗ್ರಾಮದಲ್ಲಿ ಅಂಗಡಿ ಹಾಕೊಂಡಿದ್ದೀನಿ. ನಾನು ಸುಮಾರು ಒಂದು ಗಾಡಿಗಳು ಬರ್ತಾ ಇರ್ತವೆ, ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರ್ತವೆ. ರಾತ್ರಿ 10 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತು ಬೆಳಗ್ಗೆ ಬಂದು ನೋಡೋವರೆಗೂ ಟೈರ್ಗಳು, ಡಿಕ್ಸುಗಳು, ವೈರಿಂಗು, ರೈರೇಟ್ರು ಇಲ್ಲ. ಇದರಲ್ಲಿ 2 ಗಾಡಿಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಂದು ಬುಲೋರೋ 407 4 ಡಿಕ್ಸು ಟೈರು, ಬುಲೋರೋದು 3 ಟೈರು ಡಿಕ್ಸು, ಮತ್ತು 407 ರೈರೇಟ್ರು, ವಾಟರ್ ಬಾಡಿ, ವೈರಿಂಗ್ ಕಿಟ್ಟು ಎಷ್ಟಾಗೋರೆ 2 ಲಕ್ಷ ಆಗುತ್ತೆ. ಇದರಲ್ಲೇ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ತಿನ್ನೋದು.
ಅದರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನೋ ಪೊಲೀಸ್ ಅವ್ರು ಸಹಾಯ ಮಾಡಿದರೆ ಅವ್ರು ಕಳ್ಳನ್ನ ಹಿಡ್ಕೊಂಡು ಏನೋ ಕಾನೂನು ಕ್ರಮದಲ್ಲಿ ಅವ್ರು ತಗೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪವಿತ್ರ ಹಾಗೂ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರ್ತದೆ. ಇದೀಗ ಈ ನಂದಿಗಿರಿಧಾಮದಲ್ಲಿ ಬೆಂಕಿಯ ಕೆನ್ನಾಲಿಗೆ ಹಬ್ಬಿದೆ. ಚಂದ್ರಗ್ರಹಣದ ದಿನವೇ ಸಂಭವಿಸಿದ ಈ ಘಟನೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಧಗಧಗನೆ ಹತ್ತಿ ಉರಿಯುತ್ತಿರುವ ಬೆಂಕಿಯಿಂದ ಗಿಡ ಮರಗಳು ಸುಟ್ಟು ಭಸ್ಮವಾಗುತ್ತಿವೆ. ಪ್ರಾಣಿ ಪಕ್ಷಿಗಳ ವಾಸಸ್ಥಾನಗಳು ಹಾನಿಗೊಳಗಾಗಿದ್ದು ಪರಿಸರಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಇನ್ನು ನಂದಿ ಬೆಟ್ಟದಲ್ಲಿ ಬೆಂಕಿ ವ್ಯಾಪಕವಾಗಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಕ್ಯಾಮ್ರಾ ಬ್ರೈಟ್ನೆಸ್ ಬರಲ್ಲ, ಏನಕ್ಕೆ ಬರ್ತದೆ? ಸರಿ ಗಂಟ ಆಯ್ತಾ ಬೆಂಕಿಲಿ ಏನೋ ಒಂಥರ ಡಿಸೈನ್ ಹೇಳಿಲ್ಲ, ಹಿಂಗೆ ಹೊಲ್ಟೋಗ್ತೈತಾ ಇವತ್ತು ಅಂತ. ಇವತ್ತು ನಿಲ್ಲಲ್ಲ ಮತ್ತೆ ಅದು ಇಲ್ಲಿ ಇಷ್ಟು ಸುತ್ಕೊಂಡು ಬಂದ್ಬಿಡ್ತೈತೆ. ಅದು ನೈಟೆಲ್ಲ ಸುತ್ತೋದು ಗಾಳಿ ಅಂತ ನಾನು ಎದ್ದೇ ಹೇಳ್ತೀನಪ್ಪ. ಏಯ್ ಹೋಗಲೇ. ಒಟ್ಟಾರೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿರುವ ನಂದಿ ಬೆಟ್ಟದಲ್ಲಿ ಸಂಭವಿಸಿರುವ ಈ ಬೆಂಕಿ ಅವಘಡದಿಂದ ಪರಿಸರಕ್ಕೆ ಭಾರಿ ಹಾನಿ ತಂದಿದೆ. ಪ್ರಕರಣದ ಸಂಪೂರ್ಣ ಮಾಹಿತಿ ತನಿಖೆಯ ಬಳಿಕವೇ ಬಹಿರಂಗವಾಗಲಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬ್ರಹ್ಮರಥೋತ್ಸವಕ್ಕೆ ತಾಗದ ಗ್ರಹಣ. ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ 105ನೇ ವರ್ಷದ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನಡೆದ ಪುರಾಣ ಪ್ರಸಿದ್ಧ ಬಾಲರೆಡ್ಡಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ವಿಜೃಂಭಣೆಯಿಂದ ನಡೆದ ಚನ್ನಕೇಶವ ಸ್ವಾಮಿ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ. ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಸಹಸ್ರಾರು ಮಂದಿ ಭಾಗಿ. ಸ್ವಾಮಿಯ ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.